ರಂಗಾಪುರ ಸರ್ವೆ ನಂಬರ್ 3ರಲ್ಲಿ ಈ ಥರ ರೇಪ್ ಮತ್ತು ಮರ್ಡರ್ ಆಯ್ತಲ್ಲ, ಇದಾಗಿದ್ದು ಭಾಳ ತಪ್ಪ. ಈ ಥರ ಆಗಬಾರ್ದು. ಇಡೀ ಸಣಾಪುರ ಪಂಚಾಯತಿ ಅಲ್ಲ, ಇಡೀ ನಮ್ಮ ರಾಷ್ಟ್ರ, ನಮ್ಮ ದೇಶಕ್ಕೆ ಒಂದು ಕೆಟ್ಟ ಹೆಸರು ಬಂದಿದೆ. ಆಮೇಲೆ ಪ್ರವಾಸೋದ್ಯಮ ಟೂರಿಸಂಗೆ ಭಾಳ ಹೊಡೆತಾಗಿದೆ. ಭಾಳ ಜನ ಬರ್ತಿದ್ರು, ಎಲ್ಲರಿಗೂ ಅನುಕೂಲ ಆಗಿತ್ತು, ಎಲ್ಲರೂ ದುಡ್ಕೊಂತಿದ್ರು. ಹೋಟ್ಲದವ್ರು ಇರ್ತಿದ್ರು, ಬೈಕ್ನವರು, ಆಟೋದವರು ಎಲ್ಲ ದುಡ್ಕೊಂಡು ಚೆನ್ನಾಗಿರ್ತಿದ್ರು. ಇದೊಂದು ಘಟನೆ ಯಾರೋ ಬಂದು ಮಾಡಿದ ಘಟನೆಗೆ ಎಲ್ಲರಿಗೂ ತೊಂದರೆನೇ ಆಗಿದೆ. ಈಗಾಗಲೇ ಎಲ್ಲ ಸಣ್ಣ ಪುಟ್ಟ ಹೋಟ್ಲುಗಳು ಜೀವನ ರೋಡಲ್ಲಿ ಹಣ್ಣಂಪಳು ಮಾರೋರಾಗಿರ್ಬೋದು, ಟಿಫಿನ್ ಸೆಂಟರ್ಗಳಾಗಿರ್ಬೋದು ಎಲ್ಲ ಬಂದ್ ಮಾಡಿದ್ದಾರೆ ಇವತ್ತು. ನಮಸ್ಕಾರ ಸ್ನೇಹಿತರೆ, ನಾನು ಕೇಶವ್ ಕಟ್ಟಿಮನಿ EDNews.com ವತಿಯಿಂದ ಈ ಕಳೆದ 5-6 ದಿವಸಗಳ ಹಿಂದೆ ಸಣ್ಣಪುರ ಗ್ರಾಮದ ಕೆರೆಯ ಪಕ್ಕದಲ್ಲಿ ಬಾಜುನೇ ಇರ್ತಕ್ಕಂಥ ಒಂದು ರಂಗಾಪುರ ಅಂತಕ್ಕಂಥ ಒಂದು ಚಿಕ್ಕ ಹಳ್ಳಿಯ ಒಂದು ಇದರಲ್ಲಿರ್ತಕ್ಕಂಥ ಒಂದು ಗಂಗಮ್ಮನ ದೇವಸ್ಥಾನದಲ್ಲಿ ಪಕ್ಕದಲ್ಲಿ ನಡೆದಿರ್ತಕ್ಕಂಥ ಒಂದು ದುರ್ಘಟನೆ. ಇಲ್ಲಿ ವಿದೇಶಿಯ ಮಹಿಳೆ, ಇಸ್ರೇಲಿನ ಒಬ್ಬ ಮಹಿಳೆ ಮೇಲೆ ಅತ್ಯಾಚಾರ ನಡೆಯಿತು. ಆ ಮಹಿಳೆಯ ಜೊತೆಗೆ ಸ್ಥಳೀಯವಾಗಿರ್ತಕ್ಕಂಥ ಒಬ್ಬ ಮಹಿಳೆ ಮೇಲೆ ಹೆಣ್ಮಗುವಿನ ಮೇಲೆ ಅತ್ಯಾಚಾರ ನಡೆಯಿತು. ಜೊತೆಗೆ ಒಡಿಸ್ಸಾದ ರಾಜ್ಯದ ಒಬ್ಬ ಯುವಕನನ್ನು ಕೊಲೆ ಆಯಿತು. ಅದ್ರ ಜೊತೆಗೆ ಅವರ ಸ್ನೇಹಿತನಾದ ಪಂಕಜನ ಒಬ್ಬ ವ್ಯಕ್ತಿಯ ಮೇಲೆ ಹಲ್ಲೆ ಆಯಿತು. ಈ ಹಲ್ಲೆಗಳ ಆದ ನಂತರ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಮತ್ತು ಹೋಮ್ ಸ್ಟೇಗಳು ಇಟ್ಕೊಂಡು ದಂಧೆ ಕೆಲಸ ಮಾಡ್ತಕ್ಕಂಥ ಹೋಮ್ ಸ್ಟೇ ಮಾಲಕರಿಗೆ ತುಂಬ ಪೆಟ್ಟಾಗಿ ಬಿದ್ದಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಆ ಘಟನೆ ಈ ಹಿಂದೆ ಕೂಡ ನಡೆದಿರಲಿಲ್ಲ. ಆದರೆ ಅಚಾನಕ್ ಈಗ ನಡೆದ ಘಟನೆಯಿಂದ ಈಗ 5-6 ದಿವಸಗಳಿಂದ ವಿದೇಶಿಗರು ಬಂದಿರತಕ್ಕಂಥ ಪ್ರವಾಸಿಗರು ತಾವು ಎಲ್ಲವನ್ನೂ ಈಗ ಭಯದಿಂದಾಗಿ, ಹೆದರಿಕೆಯಿಂದ, ಭಯಭೀತರಾಗಿ ತಮ್ಮ ದೇಶಕ್ಕೆ ಹೊರಟೋಗಿದ್ದಾರೆ. ಹೀಗಾಗಿ ನಮ್ಮ ಸ್ಥಳೀಯವಾಗಿ ಇರ್ತಕ್ಕಂಥ ಹೋಮ್ ಸ್ಟೇಗೆ ಮತ್ತು ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ, ಚಾದಂಗಡಿ ಅಥವಾ ಹೋಟ್ಲುಗಳಿಗೆ ಪೆಟ್ಟು ಬಿದ್ದಿದೆ ಅಂತಲೇ ಹಳುಲನ್ನು ತೊಡ್ಕೊಳ್ತಿದ್ದಾರೆ. ಈ ದುರಂತದ ಘಟನೆ ಬಹುಶಃ ಕೊಪ್ಪಳ ಜಿಲ್ಲೆಗೆ ಇದು ಒಂದು ಕೆಟ್ಟ ಹೆಸರು ತರ್ತಕ್ಕಂಥ ಒಂದು ಘಟನೆ ಆಗಿದೆ. ಇವತ್ತು ಅವರು 5-6 ದಿವಸ ಎಲ್ಲರೂ ಹೊರಟೋಗಿಬಿಟ್ಟಿದ್ದಾರೆ. ಈಗ ನಮ್ಮ ವ್ಯಾಪಾರವೇ ನಿಂತೋಗಿದೆ ಅಂತಕ್ಕಂಥದ್ದು ಅಳಲನ್ನು ತೊಳ್ಕೊತಿದ್ದಾರೆ. ಅವರನ್ನು ಮಾತಾಡ್ಸೋಣ ಬನ್ನಿ. ಮೊನ್ನೆ ಮಾರ್ಚ್ 6ನೇ ತಾರೀಕು 10:30 ಟೈಮಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ. ಸಣಾಪುರ ಗ್ರಾಮ ಪಂಚಾಯತಿ ಹಾಗೂ ಮಲ್ಲಾಪುರ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ಬಾರ್ಡ್ರಲ್ಲಿ, ಅಂದರೆ ರಂಗಾಪುರ ಸರ್ವೆ ನಂಬರ್ 3ರಲ್ಲಿ ಬರುತ್ತದೆ. ಇವತ್ತಿನ ದಿನ ಈ ಥರ ಘಟನೆಗಳು ಆಗಬಾರ್ದಿತ್ತು, ಬಟ್ ಆಗಿದೆ. ಏನಕ್ಕಪ್ಪ ಅಂದರೆ ಇದಕ್ಕೆ ಮುಂಚೆ ಸಣಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಹನ್ಮೆಳ್ಳ ಆಗಿರ್ಬೋದು, ಆನೆಗೊಂದಿ ಆಗಿರ್ಬೋದು, ಸಣಾಪುರ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಹಳ್ಳಿಯ ಯುವಕರು ಅಲ್ಲಿ ಅವ್ರ ಜೀವನ ನಡೆಸಲಿಕ್ಕೆ ಮೀನು ಹಿಡಿಯೋದಾಗಲಿ, ಆಮೇಲೆ ತೆಪ್ಪಾಕುವುದಾಗಲಿ ಮಾಡ್ತಾಯಿದ್ರು. ಇವಾಗ ಸ್ಥಳೀಯ ಸರ್ಕಾರಗಳು, ಗ್ರಾಮ ಪಂಚಾಯತ್ ಆಗಿರ್ಬೋದು, ಆಮೇಲೆ ತಾಲೂಕ್ ಪಂಚಾಯತ್ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ಏನು ಮಾಡಿದ್ರು ಲಾಸ್ಟ್ 1.5 ಇಯರಿಂದ ಅಲ್ಲಿ ಯಾವುದೇ ಅವಕಾಶ ಮಾಡಿಕೊಟ್ಟಿರಲಿಲ್ಲ. ಅದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟು, ಆಮೇಲೆ ನಮ್ಮ MLA ಸಾಹೇಬರು ಅವರೆಲ್ಲರೂ ಕೂಡ ಇವತ್ತು 17 ಜನಕ್ಕೆ ಮೈಸೂರಿಗೆ ಟ್ರೈನಿಂಗ್ ಕಳಿಸಿ ನಮ್ಮ ಜಿಲ್ಲಾ ಪಂಚಾಯತಿಯಿಂದ ಅಮೌಂಟ್ ಸ್ಯಾಂಕ್ಷನ್ 3 ಲಕ್ಷ ಸ್ಯಾಂಕ್ಷನ್ ಮಾಡಿಸಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಬಟ್ ಅದು ಇನ್ನೂ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಇದಕ್ಕೆ ಮುಂಚೆ ಏನಾಗ್ತಾಯಿತ್ತು ಅಂದರೆ ಯಾವುದೇ ಸಣ್ಣ ಪುಟ್ಟ ಅಲ್ಲಿ ಏನಾದರೂ ಈ ಥರ ಅವ್ಯವಹಾರಗಳಾಗಲಿ, ಕುಡುಕರಾಗಿರಲು, ಇನ್ನು ಬೇರೆ ಬೇರೆ ಭಾಗದಿಂದ ಬಳ್ಳಾರಿ, ಕೊಪ್ಪಳ, ಗಂಗಾವತಿ ತಾಲೂಕಿಂದ ಆಗಿರ್ಬೋದು, ಸುತ್ತಮುತ್ತ ಬೇರೆ ಬೇರೆ ರಾಷ್ಟ್ರ ಆಗಿರ್ಬೋದು, ಅಲ್ಲಿ ಬಂದು ಏನೇ ಸಮಸ್ಯೆ ಮಾಡ್ತಾಯಿದ್ರು ಕೂಡ ಇಲ್ಲಿ ಸ್ಥಳೀಯ ಯುವಕರು ಏನು ಮಾಡ್ತಾಯಿದ್ದಾರೆ ಅಂದರೆ ಇಮಿಡಿಯೇಟಾಗಿ ನಮ್ಮ ಗಂಗಾವತಿ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ ಅವರು ಇಮಿಡಿಯೇಟ್ ಆ್ಯಕ್ಷನ್ ತಗೊಂತಾರೆ. ಇವಾಗ ಏನಾಗಿದೆ ಅಂದರೆ ಲಾಸ್ಟ್ 1 ವರ್ಷದಿಂದ ಹಗಲೊತ್ತಲ್ಲಿ ಅಲ್ಲಿ ಯಾರು ಇರ್ತಾ ಇಲ್ಲ, ಜನಸಂಪರ್ಕ ಯಾರು ಇರ್ತಾ ಇಲ್ಲ. ಹಂಗಾಗಿ ಈ ಥರ ಮಾಡೋ ಹುಡುಗರಿಗೆ ಅವಕಾಶ ಸಿಕ್ಕಿದೆ. ಇದರಿಂದ ಏನಾಗಿದೆ ಅಂದರೆ ಇವತ್ತಿನ ದಿನ ಇಡೀ ಸಣಾಪುರ ಪಂಚಾಯತಿ ಅಲ್ಲ, ಇಡೀ ನಮ್ಮ ರಾಷ್ಟ್ರ, ನಮ್ಮ ದೇಶಕ್ಕೆ ಒಂದು ಕೆಟ್ಟ ಹೆಸರು ಬಂದಿದೆ. ಆಮೇಲೆ ಪ್ರವಾಸೋದ್ಯಮ ಟೂರಿಸಂಗೆ ಭಾಳ ಹೊಡೆತಾಗಿದೆ. ಈಗಾಗಲೇ ಇನ್ಸಿಡೆಂಟ್ ಆಗಿ ಒಂದು 10 ಡೇಸ್ ಆಗ್ತಾಯಿದೆ. ಈಗಾಗಲೇ ಎಲ್ಲ ಸಣ್ಣ ಪುಟ್ಟ ಹೋಟ್ಲುಗಳು ಜೀವನ ರೋಡಲ್ಲಿ ಹಣ್ಣಂಪಳು ಮಾರೋರಾಗಿರ್ಬೋದು, ಟಿಫಿನ್ ಸೆಂಟರ್ಗಳಾಗಿರ್ಬೋದು ಎಲ್ಲ ಬಂದ್ ಮಾಡಿದ್ದಾರೆ. ಇವತ್ತು ಬಡ ಜನರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಈ ಥರ ಇನ್ಸಿಡೆಂಟ್ ಆಗಬಾರ್ದಿತ್ತು, ನಮ್ಮ ದುರದೃಷ್ಟ ಆಗಿದೆ. ಈಗ 6ನೇ ತಾರೀಕು 2025 3ನೇ ತಿಂಗಳ ರಂಗಾಪುರ ಸರ್ವೆ ನಂಬರ್ 3ರಲ್ಲಿ ಈ ಥರ ರೇಪ್ ಮತ್ತು ಮರ್ಡರ್ ಆಯ್ತಲ್ಲ, ಇದಾಗಿದ್ದು ಭಾಳ ತಪ್ಪ. ಈ ಥರ ಆಗಬಾರ್ದು. ಸಣಾಪುರಲ್ಲಿ ಈ ಥರ ಯಾವಾಗಲೂ ಆಗಲಿಲ್ಲ. ಆದರೆ ಕೆಲವು ವ್ಯಕ್ತಿಗಳು ಏನಂತಾರೆ, ಸಣಾಪುರ ಅಂತಂತ ತಪ್ಪು ಮಾಹಿತಿ ಕೊಡಕತ್ತಾರೆ. ಆ್ಯಕ್ಚುಲಿ ಅದು ಅಲ್ಲ. ಇದಾಗಿದ್ದು ರಂಗಾಪುರ ಮಲ್ಲಾಪುರ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತೈತೆ. ಆದರೆ ಎಲ್ಲೇನಾಗಲಿ ಇದು ತಪ್ಪು, ಇದು ಆಗಬಾರ್ದು ಅಂತ ನಮ್ಗೆ ಭಾಳ ದುಃಖ ಐತಿ. ಇದಾಗಿದ್ದರಿಂದ ಎಲ್ಲ ಹೋಮ್ ಸ್ಟೇಗಳು ಇವ್ರಿಗೆ ಎಲ್ಲರಿಗೆ ಭಾಳ ತೊಂದರೆ ಆಕೈತೆ. ಎಲ್ಲ ಫಾರಿನರ್ಸು ವಾಪಸ್ ಹೋಗಕತ್ತಾರ.
ಮಾನ್ಯ ನಮ್ಮ ಎಸ್ ಪಿ ಸಾಹೇಬರಿಗೆ ಒಂದು ನಮಗೆ ನಾವು ರಿಕ್ವೆಸ್ಟ್ ಮಾಡಕತ್ತೀವಿ. ಈಗ ಕೆಲವರು ಬಂದು ಈಗ ಲೇಕ್ ಮೇಲೆ ಕೆರೆ ಮೇಲೆ ಬಂದು ಹೊಸಪೇಟೆ ಆಗಲಿ, ಗಂಗಾವತಿ ಆಗಲಿ, ಹುಬ್ಬಳ್ಳಿ ಆಗಲಿ, ಕೆಲವರು ವ್ಯಕ್ತಿ ಬಂದು, ಎಲ್ಲರಂತಲ್ಲ, ಕೆಲವು ವ್ಯಕ್ತಿ ಬಂದು ಚೀರಾಟ ಉಗಾಟ ಮಾಡೋದು, ಸೀಟಿ ಹೊಡೆಯೋದು, ಫಾರಿನರ್ಗೆ ಇದನ್ನು ಮಾಡಿ ಈ ಥರ ಮಾಡ್ತಾರೆ. ಅದನ್ನು ಆಗಬಾರ್ದಂತ ನಾವು ಕೆಲವರು ಸಣ್ಣಪುರ ವ್ಯಕ್ತಿಗಳು ಹೋಗಿ ಅವ್ರನ್ನ ಈ ಥರ ಮಾಡಬಾರ್ದಂತ ಭಾಳ ಫೋರ್ಸ್ ಮಾಡಿ ಅವ್ರಿಗೆ ಹೇಳಿದ್ರು ಕೂಡ ಅವ್ರು ಜಗಳಕ್ಕೆ ಬಂದುಬಿಡ್ತಾರೆ. ಇದನ್ನು ಇವ್ರ ಮೇಲೆ ಸೂಕ್ತ ಕ್ರಮ ಜರುಗಿಸ್ಬೇಕು. ಆಮೇಲೆ ಈಗ ಕೆಲವು ರೆಸ್ಟೋರೆಂಟ್ಗಳು, ಕೆಲವು ಹೋಮ್ ಸ್ಟೇಗಳು ಮಾಡ್ತಾ ಇದ್ದಾರಲ್ಲ, ಅವ್ರಿಗೆ ನಮ್ಮದು ಒಂದು ಮೆಸೇಜ್, ಪ್ರತಿ ತಿಂಗಳ ಯಾವುದೋ ಆಗಲಿ ಯಾರನ್ನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರಲ್ಲ ಫಾರಿನರ್ಸ್, ಅವ್ರದ್ದು ಫಾರ್ಮ್ ಕಂಟಿನ್ಯೂ ಅದನ್ನು ಅವ್ರದ್ದು ಏನೇನು ತಗೋಬೇಕು ದಾಖಲಾತಿಗಳು ತಗೊಂಡು ಪೊಲೀಸ್ ಸ್ಟೇಷನ್ಗೆ ಕೊಡಬೇಕು ಪ್ರತಿ ತಿಂಗಳ. ಕೆಲವರು ಕೊಡಕತ್ತಾರೆ, ಕೆಲವು ಇಲ್ಲ ಅಂತಂತ ಸುದ್ದಿ ಐತಿ. ಈ ಥರ ಮಾಡಬಾರ್ದು. ನಾವು ಕರೆಕ್ಟಾಗಿ ಅವ್ರದ್ದು ಡೀಟೇಲ್ಸ್ ಡೇಟಾ ಕರೆಕ್ಟ್ ತಗೊಂಡ್ರೆ ಎಲ್ಲರಿಗೆ ಇದು ಇರ್ತೈತೆ, ಮೆಸೇಜ್ ಇರ್ತೈತಿ, ಏನಪ್ಪ ಎಲ್ಲೆಲ್ಲಿ ಏನಾಕೈತೆ ಅಂತ ಗೊತ್ತಾಕೈತೆ. ಪೊಲೀಸವ್ರು ನೋಡ್ಬೇಕಂದ್ರೆ ಎಲ್ಲದಕ್ಕಂತ ಆಗಂಗಿಲ್ಲ. ನಾವು ಕೂಡ ಅದಕ್ಕೆ ಜವಾಬ್ದಾರಿ ತಗೋಬೇಕು. ಹೋಮ್ ಸ್ಟೇ ಎಲ್ಲರೂ ಈ ಥರ ಆಗಬಾರ್ದಿತ್ತಂತ ಅಷ್ಟೇ ನನ್ನ ಮನೆ. ನಿಮ್ಮ ಈ ದಿನ .com ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ. ಕರ್ನಾಟಕದ 50 ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ. ಇನ್ನೇಕೆ ತಡ, ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ. ಇಲ್ಲಿ ಎಲ್ಲಿಂದನೋ ಬಂದು ಯಾರು ಏನೇನೋ ಮಾಡಿ ಹೋಗಿದ್ದಾರೆ. ಇಲ್ಲಿ ಇರೋದು ಸಣಾಪುರಾಗ ಎಲ್ಲರಿಗೆ ತೊಂದರೆ ಆಗ್ತಿದೆ. ಎದಕ್ಕೆ ತೊಂದರೆ ಆಗ್ತಿದೆ ಅಂದರೆ, ಒಂದು ಆಟೋದವ್ರಿಗೆ ತೊಂದರೆ ಆಗ್ತಿದೆ, ಒಂದು ಹೋಟ್ಲವ್ರಿಗೆ ತೊಂದರೆ ಆಗ್ತಿದೆ, ಇಲ್ಲಿ ಜನಸಂಖ್ಯೆಗೆ ತೊಂದರೆ ಆಗ್ತಿದೆ. ದಾರಿಯಲ್ಲಿ ಯಾರು ಅಡ್ಡಾಡೋಕ್ಕೂ ಕೊಡ್ತಾ ಇಲ್ಲ. ಯಾಕಂದರೆ ನಾವು ಆಟೋಲಿಂದನೇ ಬಿಸ್ನೆಸ್ ಮಾಡ್ಕೊಂಡು ತಿನ್ನೋರು, ಆಟೋನೇ ನಮಗೆ ಒಂದು ಅವ್ರಲಿಂದನೇ ನಾವು ದುಡ್ಕೊಂಡು ತಿನ್ನೋರು. ಇವತ್ತು ಅವರೇ ಇಲ್ಲ, ಪೂರ ಗಾಡಿಯೆಲ್ಲ ಖಾಲಿ ನಿಲ್ಲಿಸ್ಕೊಂಡು ಕುಂತಿದ್ದೀವಿ ನಾವು ಇಲ್ಲೆಲ್ಲ. ಬೇಕಾದ್ರೆ ಆಟೋಲಿ ನೋಡ್ಕೊಳ್ಳಿ, ಯಾರು ಎಷ್ಟು ಒಂದು ಏನಿಲ್ಲ ಅಂದರೆ ಒಂದು 20 ಗಾಡಿ ಇದ್ದಾವೆ ಸಣಾಪುರಲ್ಲಿ. 20 ಗಾಡಿ ಎಲ್ಲ ಖಾಲಿ, ₹1 ದುಡಿಮಿಲ್ಲ. ಬೆಳಗ್ಗಿನ ಸಾಯಂಕಾಲದ ಹಿಂಗೆ ಕಾಯ್ಕೊಂಡು ಕುಂತಿದ್ದೀವಿ. ಈಗ ಎಷ್ಟು ದಿವಸದಿಂದ ಈ ಥರ ಸಮಸ್ಯೆಗಳಾಗಿದೆ? ಸಮಸ್ಯೆ ಆಗಿದ್ದು ಇವಾಗಲಿಂದ ಒಂದು 5-6 ದಿನ ಆಗಿದೆ. ಇರೋ ಕಸ್ಟಮರ್ ಎಲ್ಲ ಹೋಗಿದ್ದಾರೆ, ಯಾರೂ ಇಲ್ಲ. ಇಲ್ಲಿ ಯಾವ್ಯಾವ ದೇಶಗಳ ಪ್ರವಾಸಿಗರು ಬರ್ತಾರೆ? ನಮಗೆ ಮೇನು 90% ಇಸ್ರೇಲ್ ಅವರು. ಆಮೇಲೆ ಇವಾಗ ಅವರಿಗೆ ಹಂಗಾಗಿದೆ ಅಂದಮೇಲೆ ಅವ್ರದ್ದೊಂದು ಯೂನಿಟ್ ಇರ್ತೈತೆ, ಅವ್ರದ್ದೊಂದು ಗ್ರೂಪ್ ಇರ್ತೈತಿ. ಅವ್ರಿಗೆ ಒಬ್ರಿಗೆ ಯಾರು ಏನಾಯ್ತಂದ್ರೆ ಅವ್ರು ಒಂದು ಗ್ರೂಪಲ್ಲಿ ಹಾಕಿದ್ರೆ ಅವ್ರಿಗೆಲ್ಲ ಜನಸಂಖ್ಯೆ ಏನಿದೆಲ್ಲ ಎಲ್ಲರೂ ಹೋಗ್ಬಿಡ್ತಾರೆ. ಈ ಹಿಂದೆ ಎಷ್ಟು ಜನಗಳು ಇಲ್ಲಿ ಪ್ರವಾಸಿಗರು ಬರ್ತಿದ್ರು? ನಿಮ್ಗೆ ಭಾಳ ಜನ ಬರ್ತಿದ್ರು. ಎಲ್ಲರಿಗೂ ಅನುಕೂಲ ಆಗಿತ್ತು, ಎಲ್ಲರೂ ದುಡ್ಕೊಂತಿದ್ರು. ಹೋಟ್ಲದವ್ರು ಇರ್ತಿದ್ರು, ಬೈಕ್ನವರು, ಆಟೋದವರು ಎಲ್ಲ ದುಡ್ಕೊಂಡು ಚೆನ್ನಾಗಿರ್ತಿದ್ರು. ಇದೊಂದು ಘಟನೆ ಯಾರೋ ಬಂದು ಮಾಡಿದ ಘಟನೆಗೆ ಎಲ್ಲರಿಗೂ ತೊಂದರೆನೇ ಆಗಿದೆ. ಈ ಹಿಂದೆ ಈ ಥರದ ಘಟನೆಗಳು ಏನಾಗಿತ್ತು? ಅಂದರೆ ಜನರಿಗೆ ಪ್ರವಾಸಿಗರಿಗೆ ಬೆದರಿಕೆ ಕೊಡೋದು, ದುಡ್ಡು ವಸೂಲಿ ಮಾಡೋದು ಅಥವಾ ಈ ಥರ ಘಟನೆ ಆಗಿದೆ? ಆಗಿಲ್ಲ, ಯಾರೂ ಆಗಿಲ್ಲ ಈ ಥರ. ಇದೇ ಮೊದಲು. ಈಗ ಯಾವ ರೀತಿ ನಿಮ್ಗೆ ಅದೇ ರೀತಿ ವ್ಯಾಪಾರಕ್ಕೆ ಭಾಳ ಪೆಟ್ಟು ಕೊಟ್ಟಿದೆ ಅಂದಂಗೆ ಆಯ್ತಲ್ಲ ಈಗ? ಭಾಳ ಆಗಿದೆ. ಯಾಕಂದ್ರೆ ನಾವು ಇದರಿಂದನೇ ಬದುಕೋರು. ಸಾಲ ಮಾಡಿ ಕಂತುಗಳು ಕಟ್ಕೋಬೇಕು. ನಮಗೆ ನಡೆಯೋದೇ 4 ತಿಂಗಳ ಸೀಸನು. ಈ 4 ತಿಂಗಳಲ್ಲಿ ಈ ಥರ ಆತಂದರೆ ನೆಕ್ಸ್ಟ್ ಟೂರಿಸ್ಟ್ ಆಗಲ್ಲ. ಮೊನ್ನೆ ಆದ ಕಾರಣ 4-5 ದಿನ ಇಂದ ಆದ ಘಟನೆ ತುಂಬ ನೋವಾಗಿದೆ. ಇಲ್ಲಿ ಪ್ರವಾಸಿಗಳು ಬರ್ತಾಯಿದ್ರು, ಈಗ ಬರ್ತಾಯಿಲ್ಲ. ತುಂಬ ನೋವಾಗ್ತಾಯಿದೆ. ಹಾಗೂ ಇಲ್ಲಿ ಸಣ್ಣ ಪುಟ್ಟ ವ್ಯಾಪಾರಗಳು ಮಾಡ್ಕೊಂಡಿದ್ರು. ಆಮೇಲೆ ಹೋಮ್ ಸ್ಟೇ ಎಲ್ಲವಕ್ಕೂ ಪೆಟ್ಟು ಬಿದ್ದಿದೆ. ಇಲ್ಲಿ ಸಣ್ಣ ಪುಟ್ಟ ವ್ಯಾಪಾರಗಳು ಎಲ್ಲ ನಿಂತೋಗಿದ್ದಾವೆ. ಆಮೇಲೆ ಯಾರೂ ಬರ್ತಾಯಿಲ್ಲ. ನಿಮಗೆ ಯಾವ್ಯಾವ ದೇಶದವ್ರು ಇಲ್ಲಿ ಬರ್ತಾಯಿದ್ರು? ನಮ್ಮ ಸಣಾಪುರಲ್ಲಿ ಬರೋಂಥ ಟೂರಿಸ್ಟ್ ಅಂದರೆ ಜರ್ಮನಿ, ಫ್ರಾನ್ಸ್, ಇಟಲಿ, ಆಲ್ಮೋಸ್ಟ್ ಇಸ್ರೇಲರ್ ಇದ್ದರು. ಇಲ್ಲಿ ಚೆನ್ನಾಗಿ ಇದಿತ್ತು. ಈಗ ಎಲ್ಲ ವ್ಯಾಪಾರಗಳು ನಿಂತೋಗಿದ್ದಾವೆ. ಈ ಘಟನೆ ಹಿಂದೆ ಏನಾದರೂ ನಡೆಯುತ್ತಾ ಹೆಂಗೆ ಇಲ್ಲಿ? ಈ ಘಟನೆಯಿಂದ ಅಂಥದ್ದೇನಿಲ್ಲ. ಇಷ್ಟು ವರ್ಷ ಯಾವುದೂ ಈ ಥರ ಆಗಿಲ್ಲ. ಇದೇ ಸಲ ಈ ಥರ ಆಗ್ತಾ ಇರೋದು. ಈಗ ಈ ವ್ಯಾಪಾರಕ್ಕೆ ನಿಮ್ಗೆ ಪೆಟ್ಟು ಬಿದ್ದು ಎಷ್ಟು ದಿವಸದಿಂದ ಇದಾಗಿದೆ ಅನ್ಸುತ್ತೆ? ಇದು 4 ದಿನದಿಂದ ಆಗಿದ್ದು ಈ ಘಟನೆ. ಸುಮಾರು ಎಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿ ಬರ್ತಿದ್ರು? ಸಂಖ್ಯೆ ಅನ್ನೋಕ್ಕಿಂತ ಬರ್ತಾಯಿದ್ರು ಜನ ಅಂತೂ ಏನಿಲ್ಲ. ಚೆನ್ನಾಗಿತ್ತು. ಭಾಳ ಕಡಿಮೆ ಆಗಿದ್ದಾರೆ. ಅಂದ್ರೆ ನಿರಂತರವಾಗಿ ಪ್ರವಾಸಿಗರು ಇಲ್ಲಿದ್ದೇ ಇದ್ರು? ಇದ್ರು ನಿರಂತರವಾಗಿ. ಆಲ್ಮೋಸ್ಟ್ 6-7 ತಿಂಗಳ ನಡೀತೆ ಇಲ್ಲಿ ವ್ಯಾಪಾರ. ಒಮ್ಮೆಲೆ ಕಟ್ಟಾಗ್ಬಿಟ್ಟಿದೆ ಇಲ್ಲಿ. ಈಗ ಈ 4 ದಿವಸಗಳ ಹಿಂದೆ ಅಥವಾ 5 ದಿವಸಗಳ ಹಿಂದೆ ವ್ಯಾಪಾರಗಳು ಎಷ್ಟು ಆಗ್ತಿತ್ತು ನಿಮ್ಗೆ ಇಲ್ಲಿ ವ್ಯಾಪಾರ? ಅದು ವ್ಯಾಪಾರ ಆಗ್ತಿತ್ತು ಸರ್. ಆ ಥರ ಇಲ್ಲ. ಎಲ್ಲರಿಗೂ ಬಿಸ್ನೆಸ್ ಇತ್ತು. ಅವ್ರು ಟೂರಿಸ್ಟ್ ಬರೋ ಕಾರಣದಿಂದ ಅಲ್ವಾ ಎಲ್ಲರಿಗೆ
ವ್ಯಾಪಾರ ಆಗುತ್ತೆ. ಟೂರಿಸ್ಟೇ ಇಲ್ಲ ಅಂದರೆ ಇಲ್ಲಿ ಏನಿಲ್ಲ, ಟೂರಿಸಮ್ಮೇ ಇಲ್ಲ ಇಲ್ಲಿ. ಟೂರಿಸ್ಟ್ ಬಂದರೆ ಟೂರಿಸಮ್, ಟೂರಿಸ್ಟ್ ಇಲ್ಲ ಅಂದರೆ ಟೂರಿಸಮ್ ಇಲ್ಲ. ಅವ್ರಲಿಂದ ಎಲ್ಲರೂ ಬದುಕ್ತಿದ್ರು ಇಲ್ಲಿ, ಸಣ್ಣ ಪುಟ್ಟ ಹಳ್ಳಿಯಿಂದ ಕೂಡ ಬಂದು ಬದುಕ್ತಿದ್ರು. ಈಗ ಎಷ್ಟು ವ್ಯಾಪಾರ ಆಗ್ತಾ ಇದೆ ನಿಮ್ಗೆ ಎದುರಿಗೆ ಅನ್ಸಿದೆ? ನಮಗೆ ಏನಿಲ್ಲ ಅಂದ್ರೆ ಈಗ ಎಲ್ಲ ವಿದೇಶಿಗರೆಲ್ಲ ಪ್ರವಾಸಿಗರೆಲ್ಲ ಭಯಪಟ್ಟು ಹೋಗಿದಾರೆ ಅಂತ ಹೇಳ್ತಾರೆ. ವ್ಯಾಪಾರ ನಮ್ಮಕ್ಕಿಂತ ಎಲ್ಲರಿಗೂ ವ್ಯಾಪಾರನೇ ಕೊಡ್ತಾ ಇದ್ರು ಅವರು. ಅವ್ರಿಲ್ಲದ ಕಾರಣದಿಂದ ವ್ಯಾಪಾರನೇ ಇಲ್ಲಲ್ಲ, ಅವರಿದ್ರೆ ಟೂರಿಸಮ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.